ಹರೇ ಶ್ರೀನಿವಾಸ ಪಾರ್ವತಿ ವಿವಾಹ ಕೃತಿ 41 ಆನ್ಸು 57 ಬರೆದ ಸಾಗಿದೆ. ಜಾಹ್ನವಿ ಜಟೆಯಲಿ ಬಾಲದಿ ಚಂದ್ರರು, ಮೂರು ಕಣ್ಣಿನ ಮುಖ ಕಾಂತಿ, ನೀಲಕಂಠನು ಚತುರ್ಭುಜ ಮೂರ್ತಿಯ ಬಾಲೆಗೆ ಶಿವ ತೋರಿಸಿದ. ಬಿಡಿಸಿದ ಜಟೆ ನಾರು ಸೀರೆಯ ಶಿವ ತಾನು ಕೊಡಗಿದ ಮೈಯ ಧೂಳುಗಳ, ಉಡಿಸಿದ ಸರ್ವಾಭರಣವ ಗೌರಿಗೆ ಉಡಿಸಿದ ದಿವ್ಯಾಂಬರವ. ಬಳಲಿದಳೆನುತ ಗಿರಿಜಯ ಮನ್ನಿಸಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ, ಬಂದರು ನಂದಿ ಸಮಸ್ತರು ಸಹಿತಾಗಿ ಕರೆದರು ಹೂವಿನ ಮಳೆಯ. ಕಾಮಧೇನು ಕಲ್ಪವೃಕ್ಷವು ತುಂಬುರು ನಾರದ ರಂಬೆ ಊರ್ವಶಿಯು, ದೇವೇಂದ್ರರು ಅಷ್ಟದೊರೆಗಳು ವಸುಗಳು ವಿವಾಹಕ್ಕೆ ಬಂದ ರಾತ್ರಿಯಲಿ. 333 ಕೋಟಿ ದೇವರು ಬ್ರಹ್ಮದೇವರು ಹರಿ ಸಹಿತ, ಪನ್ನಗಧರನ ಮಹಿಮೆ ನೋಡ ಬಂದರು ಉನ್ನಂದ ಅಧಿಕ ಸಂಭ್ರಮದಿ. ಪಾರ್ವತಿಗೆ ಶಿವ ಒಲಿದನು ಎಂದು ಹೇಳಿ ಬೇಗದಿ ಗಿರಿರಾಜ ಹೇಳೆ, ಬಹಳ ಸಂತೋಷದಿ ಬಂದನು ಗಿರಿರಾಜ ದೇವನಂಗ್ರಿಗೆ ನಮಿಸಿದನು. ಭಕ್ತವತ್ಸಲ ಕರುಣಾಕರ ಶಂಕರ ರಕ್ಷಿಸಬೇಕು ನೀವೀಗ, ಭಕ್ತಿಯಿಂದಲಿ ಗಿರಿರಾಜ ಸ್ತುತಿಸಿದ ಅರ್ತಿಲಿ ಶಿವ ಮನ್ನಿಸಿದ. ಚಂದ್ರಶೇಖರ ಪಾರ್ವತಿ ದೇವಿ ಸಹಿತ ಹೊನ್ನಂದನವ ಏರಿದರು, ಬೋರಂಬ ವಾದ್ಯ ಮುತ್ತೈದರು ಪಾಡಲು ಬಂದರು ಮಾವನ ಮನೆಗೆ. ಬಾಗಿಲಲ್ಲಿ ಹರನ ಪಾರ್ವತಿಯ ಪಾದವ ತೊಳೆದು ಆರುತಿಗಳನ್ನು ಎತ್ತಿದರು, ಆರುತಿಗಳನ್ನೆತ್ತಿ ವೇದ ಮಂತ್ರಗಳಿಂದ ದೇವ ಬಂದನು ಮಂಟಪಗೆ. ಎಡದಲ್ಲಿ ಬ್ರಹ್ಮನು ಬಲದಲ್ಲಿ ಶ್ರೀ ವಿಷ್ಣು ನಡುವೆ ಶಂಕರನು ಕುಳ್ಳಿರಲು, ಸುರನರಾದಿಗಳು ಸಾಮರವ ಬೀಸುತ್ತಲಿರೆ ಹರನು ಕುಳ್ಳಿರೆ ಟಿವಿಯಲಿ. 33 ಕೋಟಿ ಸೂರ್ಯ ಪ್ರಕಾಶದಿ ಇಟ್ಟಾಭರಣವು ಹೊಳೆಯುತ್ತಿರೆ, ಕಟ್ಟಿದ್ದ ಬಾಶಿಂಗ ಕೈಯ ಕಂಕಣದಿಂದ ಒಪ್ಪಿದ ಶಿವ ಅಸೆಯ ಮೇಲೆ. ಮುಡಿದ ಹೂವಿನ ಜಟೆ ಹರಳೋಲೆ ಪಂತಿಯು ಕಟಕ ಕಂಕಣ ಬಾಶಿಂಗವು, ಉದಯ ರವಿ ಕೋಟಿ ಹೊಳೆದಂತೆ ಪಾರ್ವತಿ ಹರನ ಸನ್ನದಿಯಲ್ಲೊಪ್ಪಿದಳು. ನವರತ್ನ ಪೀಠದಿ ಹರ ಬಂದು ಕುಳಿತಿರೆ ಗಿರಿರಾಜ ಮೇನೆಗೆ ಸಹಿತ, ಹರನ ಪಾದವನು ತೊಳೆದು ತೀರ್ಥವನು ಶಿರದಲ್ಲಿ ಧರಿಸಿದ ನಾಗ. ಮಾಡಿದರು ಮಧುಬರ್ಗ ಪೂಜೆಯ ಆಭರಣ ಸಕಲ ಸಂಭ್ರಮದಿ, ಪೂಜೆಯ ಮಾಡಿದರು ಹರನ ಪಾದಗಳಿಗೆ ಧಾರೆಯ ನೆರೆದ ಶೀಘ್ರದಲ್ಲಿ. ಚಿಕ್ಕವಳು ನಮ್ಮ ಅರಿಯದ ಬಾಲೆಯು ರಕ್ಷಿಸಬೇಕು ಪಾರ್ವತಿಯ, ಪ್ರತ್ಯಕ್ಷ ಶಿವನಿಗೆ ಧಾರೆಯ ನೆರೆದನು ಉತ್ಸಾಹದಿ ಗಿರಿರಾಜ. ಈ ಪರಿಯಲಿ ದಿವಸ 4 ಸಂಭ್ರಮದಿ ಅನೇಕ ಉತ್ಸವಗಳ ನಡೆಸಿ, ಪಿನಾಗಿಗೂ ಗೌರಿಗೂ ನಾಗವಲ್ಲಿಯ ಮಾಡಿ ಬೇಗಂಬ ಉಡುಗೊರೆಯ ನಿತ್ತ. ಅಕ್ಷಪಾಯಸ ಕೃತ ಮೃಷ್ಟಾನ್ನವು ಮಧುಮಕ್ಕಳ ಪಂಕ್ತಿಯಲಿ, ಚಿತ್ರಾನ್ನಗಳಿಂದ ವಿಪ್ರರ ಉಣಿಸಿದ
ಕೊಟ್ಟನು ವೀಳ್ಯ ತಕ್ಷಣೆಯ. ಹರೇ ಶ್ರೀನಿವಾಸ.